ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ ಸ್ಟೋರೀಸ್. ಮಗ ಹೋಗೋಣ ಸ್ಟ್ರೇಟ್ ಅವೇ. ಯಾವ ಮೊದಲನೇ ಅಪ್ಡೇಟ್ಗೆ ಫಸ್ಟ್ ಅಪ್ಡೇಟ್ CSK ರಿಲೇಟೆಡ್ ಮಗ. ಸೂಪರ್ ಫ್ರೆಶ್ ಅಪ್ಡೇಟು. ಗೊತ್ತಿರೋದನ್ನೇ ಫ್ಲಮಿಂಗ್ಸ್ ಅವರು ಸ್ಟೆಪ್ ಡೌನ್ ಆಗಿದ್ದು ಹೆಡ್ ಕೋಚ್ ಪೊಸಿಷನ್ಗೆ. ಈಗ ಬಂದಿರೋ ಅಪ್ಡೇಟ್ ಏನು ಅಂತಂದ್ರೆ MS ಅವರು ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ಗೆ ಕೋಚ್ ಆಗಿ ಅಲ್ಲ, 2027ಗೆ ಕೋಚ್ ಆಗಿ ಅಲ್ಲ, ಮೆಂಟರ್ ಆಗಿ ಇರಬಹುದು CSKಗೆ. ಒಟ್ನಲ್ಲಿ CSK ಜೊತೆಗೇನೆ ಇರ್ತಾರೆ, ಪ್ಲೇಯರ್ ಆಗಲ್ಲ, ಮೆಂಟರ್ ಆಗಿರ್ಬೋದು ಅಂತ. ಅಂಡ್ ಹೆಡ್ ಕೋಚ್ ಆಗೋದಿಲ್ವಂತೆ ಸದ್ಯದಲ್ಲೇನೆ. ಅಂಡ್ ಹೆಡ್ ಕೋಚ್ ನ ಪಿಕ್ ಮಾಡಿದ್ರೆ MS ಧೋನಿಯ ಕೈ ಚಳಕ ಇರುತ್ತಂತೆ. ಸೊ ಇವರು ಹೇಳೋವಂಥವ್ರನ್ನೇ ಪಿಕ್ ಮಾಡ್ತಾರೆ CSK CEO, CSK ಟೀಮು, ಮ್ಯಾನೇಜ್ಮೆಂಟು ಅಂತ ಈಗ ಅಪ್ಡೇಟ್ ಬರ್ತಿದೆ. ಏನು ಇಷ್ಟು ದಿವಸ MS ಧೋನಿ ಮತ್ತೆ ಕೇಳಿಲ್ವಾ ಇವರು? MS ಧೋನಿ ಹೇಳ್ದಂಗೆ ನಡೆಯೋದು CSK ಅಲ್ಲಿ. MS ಧೋನಿ ಇಲ್ಲ ಅಂದ್ರೆ CSK ಇಲ್ಲ, CSK ಇಲ್ಲ ಅಂದ್ರೆ MS ಧೋನಿ ಇಲ್ಲ, ಆ ಥರನೇ ನಡ್ಕೊಂಡ್ ಬಂದಿರೋದು. ಸೊ MS ಧೋನಿ ಮೆಂಟರ್ ಆಗ್ತಾರೆ ಅಂತ ಇವಾಗ ಬರ್ತಾ ಇದೆ ಅಪ್ಡೇಟು. ವೆಲ್ ಅಂಡ್ ಗುಡ್ ಅಂತಾನೆ ಹೇಳ್ತೀನಿ ಗುರು. ಲಾಸ್ಟ್ ಸೀಸನ್ ಆಡಿದ ರೀತಿ ನೋಡ್ತು ಅಂತಂದ್ರೆ, ಅಂಡ್ ಆಡಲೇ ಇಲ್ಲ, ಲಾಸ್ಟ್ ಸೀಸನ್ ಕಂಪ್ಲೀಟ್ ಆಗಿ ಆಡಲೇ ಇಲ್ಲ. ಅಂಡ್ ಅದು ಲಾಸ್ಟ್ ಸೀಸನ್ ಆಡಿದ ರೀತಿ ನೋಡ್ತು ಅಂತಂದ್ರೆ, ಸೊ ಇದೆಲ್ಲ ಒಂಥರ ಒಳ್ಳೆ ಥರ ಕಾಣ್ತಿದ್ದಿಲ್ಲ. MS ಧೋನಿ ಈ ಥರ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಡಗೌಟ್ ಎಲ್ಲರೂ ಕೂತ್ಕೊಂಡ್ರು ಒಂಥರ ಪ್ರತಿಯೊಂದು ಮ್ಯಾಚನ್ನು ಕೂಡ ನೋಡೋದಕ್ಕೆ ಸಿಕ್ತು ಅಂತಂದ್ರೆ MS ಧೋನಿ ನಿಜವಾಗ್ಲೂ ಖುಷಿ ಪಡ್ತಾರೆ ಫ್ಯಾನ್ಸ್ಗಳು. ಪ್ರತಿಯೊಂದು ಮ್ಯಾಚು MS ಧೋನಿ ನೋಡೋದು ಹೆಂಗಿದೆ, ಸುಮ್ಮನೆ ಅಲ್ಲಿ ಇಂಜುರಿ ಅಂತ ನೆಪ ಇಟ್ಕೊಂಡು ಸ್ಟೇಡಿಯಂಗೆ ಬರ್ದಂಗೆ ಈ ಥರ ಹೇಳೋದು ಹೆಂಗಿದೆ. ಪ್ರತಿಯೊಂದು ಮ್ಯಾಚ್ ಅಟ್ಲೀಸ್ಟ್ ಸ್ಟೇಡಿಯಂ ಎಲ್ಲರೂ ನೋಡ್ಬೋದು MS ಧೋನಿ ಅವ್ರನ್ನ ಇದ್ದಿತ್ತು ಮೆಂಟರ್ ಆಗಿ ಅಂತಂದ್ರೆ. ಅಪ್ಡೇಟ್ ಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ ಜಾಹಿದ್ ಖಾನ್ ಜೊತೆಗೆ ಮೊಹಮ್ಮದ್ ಕೈಫ್ ಅವರು. ಇವಾಗ 2 ವರ್ಷ ಕಂಪ್ಲೀಟ್ ಮಾಡಿದ್ರಪ್ಪ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆಗಿ. ಏನು ಹೇಳ್ತೀರಾ ಗೌತಮ್ ಗಂಭೀರ್ ಅವರ ಬಗ್ಗೆ? ಗೌತಮ್ ಗಂಭೀರ್ has completed 2 years as a head coach of Indian team. Now would you rate him a coach out of, how do you rate him ಔಟ್ ಆಫ್ 10 ಅಂತ ಕೇಳಿದಾಗ ಅವ್ರು ರೇಟಿಂಗ್ ಮಾಡಿರೋದು ಇಷ್ಟು. ಮೊಹಮ್ಮದ್ ಕೈಫ್ ಅವ್ರು ಸಿಕ್ಕಾಪಟ್ಟೆ ರೇಟ್ ತೋರಿಸ್ಬಿಟ್ಟಿದ್ದಾರೆ. 4 ಅಂತ ರೇಟ್ ಮಾಡಿದ್ದಾರೆ 10ಕ್ಕೆ. ಹೌದು, T20 ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿ ಗೆಲ್ಸಿದ್ದಾರೆ. ಬಟ್ ಆದ್ರೂ ಕೂಡ ಇವರಿಗೆ ಕೊಟ್ಟಿರೋದು 4, ಇವ್ರು ಕೊಟ್ಟಿದ್ದಾರೆ 6 ಕೊಡೋದ್ರಲ್ಲಿ ಒಂದು ಪಕ್ಷ ಓಕೆ ಅಂತ ಹೇಳ್ತೀನಿ ನಾನು. 4 ಕೊಡೋದ್ರಲ್ಲಿ ಅಜೀಬ್ ಅನ್ಸುತ್ತೆ ಗುರು. ಸೀರಿಯಸ್ಲಿ ಫುಲ್ ಅಜೀಬ್ ಅಂತ ಅನ್ಸುತ್ತೆ. ಹೌದು, ಸೋತಿದ್ದೀವಿ, ಸೀರೀಸ್ ಸೋತಿದ್ದೀವಿ, ಇಲ್ಲ ಅಂತಲ್ಲ. ಟೆಸ್ಟ್ ಸೀರೀಸ್ ಸೋತಿದ್ದೀವಿ, ODI ಸೀರೀಸ್ನ ಸೋತಿದ್ದೀವಿ, T20 ಸೀರೀಸ್ ಅಜೀಬಾಗಿ ಸೋತಿದೆ 1-2 ಸೀರೀಸ್ನ. ಬಟ್ ವರ್ಲ್ಡ್ ಕಪ್ಸ್ ಅನ್ನೋದು ಬಂದಿದೆ ನಮಗೆ, ICC ಟ್ರೋಫೀಸ್ ಅನ್ನೋದು ಬಂದಿದೆ ಇವರ ಒಂದು ಟೆನ್ಯೂರಲ್ಲಿ. ಅಂಡ್ ಒಬ್ವಿಯಸ್ಲಿ ರಾಹುಲ್ ದ್ರಾವಿಡ್ ಅವರ ಟೆನ್ಯೂರಲ್ಲಿ ಕೂಡ ಬಂದಿದೆ. ಸೊ ಏನಂತ ಮಾಡಿದ ಫುಲ್ ತೀರಾ ಕಳಪೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನ್ಯೂಟ್ರಲ್ ಆಗಿ ಕೊಡ್ಬೋದು, 5 ಇಂದ 6 ಕೊಡ್ಬೋದು ಗುರು. 4 ಎಲ್ಲ ಕೊಟ್ರೆ ನಿಜವಾಗ್ಲೂ ಒಂಥರ ಅಜೀಬ್ ಅಂತ ಅನ್ಸುತ್ತೆ. ಅಪ್ಡೇಟ್ ಬಂತ್ರಿ, ನಮ್ಮ RCB ಕ್ಯಾಪ್ಟನ್ ಆಗಿರೋ ಸ್ಮೃತಿ ಮಂದಾನ ಅವರು 2 ಸಲ ಟ್ರೋಫಿ ಗೆಲ್ತಾ ಇದ್ದಂಗೆ ಇವಾಗ ಕ್ಯಾಪ್ಟನ್ಸಿ ಸೌಂಡು ಇಂಡಿಯನ್ ಟೀಮಲ್ಲಿ ಎದ್ದೆದ್ದಿ ಕಾಣಿಸ್ತಾ ಇದೆ. ಜೋರಾಗಿ ಬರ್ತಾ ಇದೆ ಸೌಂಡು. ಸೊ ಕ್ಯಾಪ್ಟನ್ಸಿ ಟ್ರಾನ್ಸಿಷನ್ ಅನ್ನೋದು ಆಗಬೇಕು, ಆಗುತ್ತೆ ಅನ್ನೋ ಥರ ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇದೆ ಇಂಡಿಯನ್ ವುಮೆನ್ಸ್ ಟೀಮಲ್ಲಿ. ಸೊ ಏನು ಹೇಳ್ತೀರಾ ನೀವು ಕ್ಯಾಪ್ಟನ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ, ಯಾಕೆ ಗುರು, ಯಾಕಾಗಲ್ಲ, ಯಾಕೆ ಆಗಬಾರ್ದು ಅಂತ ಹೇಳಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಕ್ಯಾಪ್ಟನ್ಸಿನ ತಗೊಳ್ಳೋದಕ್ಕೆ, ಸ್ವೀಕಾರ ಮಾಡೋದಕ್ಕೆ ಅಂತ ಅವ್ರು ಓಪನ್ ಆಗಿ ಹೇಳಿದ್ರೆ, ನಾನು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದರೆ. ಒಬ್ಬಿಯಸ್ಲಿ RCB 2 ಸಲ ಟ್ರೋಫಿ ಗೆಲ್ತಿದ್ದಾರೆ. ಆ್ಯಂಡ್ ಇಂಡಿಯನ್ ಟೀಮಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ. ಆ್ಯಂಡ್ ಸ್ಟ್ರೈಟ್ ಅವೇ ಲೆವೆನಲ್ಲಿ ಫಿಟ್ಟಿಂಗ್ ಆಗುವಂಥ, ಪ್ರತಿಯೊಂದು ಮ್ಯಾಚಲ್ಲಿ ಲೆವೆನಲ್ಲಿ ಫಿಟ್ಟಿಂಗ್ ಆಗುವಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದರೆ ಅದು ಸ್ಮೃತಿ ಮಂದನ. ಸೊ ಇವ್ರಿಗಲ್ಲಿ ಇನ್ಯಾರಿಗೆ ಕೊಡ್ತಾರೆ ಗುರು ಇವರಾದ್ಮೇಲೆ? ಅಪ್ಡೇಟ್ ನಂಬರ್ 4, ಬ್ರ್ಯಾಂಡನ್ ಮ್ಯಾಕ್ಲಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಏನು ಗುರು ಜೋರಾಗಿ ಮಾತಾಡ್ತಿದ್ರೆ ನೀವಿಬ್ರು, ವಿರಾಟ್ ಕೊಹ್ಲಿ ಜೊತೆಗೆ ಬ್ರ್ಯಾಂಡನ್ ಮ್ಯಾಕ್ಲಮ್ ಏನು ಮಾತಾಡ್ತಿದ್ರಪ್ಪ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋಂಥ ಉತ್ತರ ಇದು. ವಿರಾಟ್ ಕೊಹ್ಲಿ ಸ್ಟಿಲ್ ಲುಕ್ಸ್ ಲೈಕ್ 25 year old. ಅದು ನೋಡಿ ಯಾರು ಹೇಳ್ತಾ ಇದ್ದಾರೆ, ನಾವು ಒನ್ ಆಫ್ ದ ಫಿಟೆಸ್ಟ್ ಪ್ಲೇಯರ್ ಅಂತ ರೈಟ್ ಮಾಡ್ತಿದ್ವಿ ಬ್ರ್ಯಾಂಡನ್ ಮ್ಯಾಕಲಮ್. ಅವರು ಆಡುವಂಥ ಕಾಲದಲ್ಲಿ ಇವ್ರ ಥರ ಫಿಟೆಸ್ಟ್ ಪ್ಲೇಯರೇ ಇಲ್ಲ ಅಂತ ಅನ್ಕೊತಾ ಇದ್ವಿ. ಅವರೆಲ್ಲ ನೋಡ್ಕೊಂಡು ಇನ್ಸ್ಪೈರ್ ಆಗಿಬಿಟ್ಟು ವಿರಾಟ್ ಕೊಹ್ಲಿ ಅವರು, ಆ್ಯಕ್ಚುಲಿ ಇವ್ರನ್ನೆಲ್ಲ ನೋಡ್ಕೊಂಡೇ ಇನ್ಸ್ಪೈರ್ ಆಗಿರೋದು. ಆಸ್ಟ್ರೇಲಿಯನ್ ಕ್ರಿಕೆಟರ್ಸು, ನ್ಯೂಜಿಲೆಂಡ್ ಕ್ರಿಕೆಟರ್ಸ್ ಯಾವ ಥರ ಫಿಟ್ ಆಗಿರ್ತಾ ಇದ್ರು. ಸೊ ನಾನು ನೋಡ್ಕೊಂಡೆ, ಎಸ್ಪೆಷಲಿ ಬ್ರ್ಯಾಂಡನ್ ಮ್ಯಾಕ್ಲಮ್ ಒನ್ ಆಫ್ ದ ಫಿಟೆಸ್ಟ್ ಕ್ರಿಕೆಟರ್ ಅಂತ ಮಾತಾಡ್ತೀವಿ. ಸೊ ಅವ್ರು ಒಂಥರ ಇದ್ದಿದ್ದ ರೀತಿನೇ ಬೇರೆ ಬ್ರ್ಯಾಂಡನ್ ಮ್ಯಾಕ್ಲಮ್ ಅವಾಗ. ಸೊ ಇವಾಗ ಅಜೀಬಾಗಿದ್ದಾರೆ ಅಂತಲ್ಲ, ಒಂಥರ ಅವ್ರ ಲುಕ್ಕೇ ಒಂಥರ ವಿಚಿತ್ರವಾಗಿರೋದು. ಒಂಥರ ಗಂಡ್ಸ್ ಬಂದಂಗೆ ಬರೋರು, ಬೇರೆಯವ್ರೇನು ಹೆಂಗ್ಸ್ ಬಂದಂಗೆ ಬರೋರು ಆ ಥರ ಅಲ್ಲ. ಒಂಥರ ಒಂದು ಇದಿರೋದು, ಗತ್ತಿರೋದು ಬ್ರ್ಯಾಂಡನ್ ಮ್ಯಾಕ್ಲಮ್ ನಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ. ಸೊ ಅವರೇ ಹೇಳ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ 25 ವರ್ಷದ ಹುಡುಗನ ಥರ ಕಾಣಿಸ್ತಾ ಇದ್ದಾರೆ. ಫಿಟ್ನೆಸ್ ಆಗಿರಲಿ, ಅದಾಗಿರಲಿ, ಇದಾಗಿರಲಿ ಎಲ್ಲನೂ ಕೂಡ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಇವರಿಗೆ, ಏನು ಗುರು ಈ ಥರ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೆ ನೀನು, ಈ ರೇಂಜಿಗೆ ಫಿಟ್ನೆಸ್ನ ಮೇಂಟೈನ್ ಮಾಡ್ತಿದ್ದೆ ಅಂತ. ನೋಡಿ ಯಾರು ಹೇಳ್ತಾ ಇದ್ದಾರೆ, ಬ್ರ್ಯಾಂಡನ್ ಮ್ಯಾಕ್ಲಮ್ ಅದನ್ನು. ಅಪ್ಡೇಟ್ ನಂಬರ್ 5, ಮೊಹಮ್ಮದ್ ಕೈಫ್ ಅವರು ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಬುಮ್ರಾ ಅವರ ಪ್ರೆಸೆನ್ಸ್ ಇದೆ. ಇವರು ಆ್ಯಡ್ ಆನ್ ಆಗಿರೋದು ಎಲ್ಲ ಒಟ್ಟೊಟ್ಟಿಗೆ ಆಡತ್ತಾರೆ. ಆಲ್ಮೋಸ್ಟ್ ಎಷ್ಟು ಗುರು 900 ಡೇಸ್ ಆದಮೇಲೆ, ಆಲ್ಮೋಸ್ಟ್ 2 ವರ್ಷಕ್ಕಿಂತ ಜಾಸ್ತಿ ಆದಮೇಲೆ ಕಾಣಿಸ್ಕೊಂಡಿದ್ದು ಒಂದೇ ಮ್ಯಾಚಲ್ಲಿ 3 ಜನನೂ ಕೂಡ. ಸೊ ಇದೊಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಜೊತೆಗೆ ಇನ್ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ ಜೊತೆ ಆಡ್ತು ಅಂತಂದರೆ, ಇನ್ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಾಗಲ್ಲ, ಯಂಗ್ಸ್ಟರ್ಸ್ ಜೊತೆಗೆ ಆಡ್ತು ಅಂದರೆ ಕಾಂಬಿನೇಷನ್ ಇತ್ತು. ಅವ್ರು ಹೇಳಿರೋದಿದ್ದಾನೆ, ಈ ಥರ ಸೀನಿಯರ್ ಕ್ರಿಕೆಟರ್ಸು ಬಂದ್ಬಿಟ್ಟು ಯಂಗ್ಸ್ಟರ್ಸ್ಗೆ ನೋಡಿ, ಶುಭ್ಮನ್ ಗಿಲ್ ಆಗಿರಲಿ, ಎಲ್ಲರಿಗೂ ಹೇಳ್ಕೊಂಡು ಕೊಡೋದಿದೆಯಲ್ಲ, ಲೀಡರ್ಶಿಪ್ ಆಗಿರಲಿ, ಜೊತೆಗೆ ಎಲ್ಲನೂ ಆಗಿರಲಿ ಹೇಳ್ಕೊಂಡು ಕೊಡೋದಿದೆಯಲ್ಲ. ಸೊ ಇದು ಪಂಪ್ ಮಾಡುತ್ತೆ, ಯಂಗ್ ಕ್ರಿಕೆಟರ್ಸ್ಗಳಿಗೆ ಪಂಪ್ ಮಾಡುತ್ತೆ.
ಇದೊಂಥರ ಮಿಕ್ಸರ್ ಇರಲೇಬೇಕು. ಸೀನಿಯರ್ ಕ್ರಿಕೆಟರ್ಸ್ ಜೊತೆಗೆ ಜೂನಿಯರ್ ಕ್ರಿಕೆಟರ್ಸ್ ಇರಲೇಬೇಕು, ಜೊತೆಗೆ ಮಿಡ್ಲಲ್ಲಿ ಇರುವಂಥವ್ರು ಕೂಡ ಇರಲೇಬೇಕು. ಸೊ ಈ ಕಾಂಬಿನೇಷನ್ ಇದೆ, ಈ ಮಿಕ್ಸರ್ ಏನಿದೆ, ಸೊ ಇದು ಒಳ್ಳೆ ರಿಸಲ್ಟ್ನ ತೊಗೊಂಬಂದು ಕೊಡ್ತಾ ಇದೆ. ಯಾವುದೇ ಫಾರ್ಮ್ಯಾಟ್ ಆಗಿರಲಿ, ಕಂಪ್ಲೀಟಾಗಿ ಯಂಗ್ ಟೀಮ್ ಹೋಗೋದು, ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಹೋಗೋದು. ಸೊ ಇದಕ್ಕಿಂತ ಮಿಕ್ಸರ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಮುನಾಫ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಯು ಕ್ಯಾನಾಟ್ ವಿನ್ T20 ವರ್ಲ್ಡ್ ಕಪ್ without Roku. ಇದು ಮುಂಚೆನೇ ಹೇಳಿದ್ರು. As long as Rohit Sharma and Virat Kohli are performing, they cannot be dropped. The legends deserve to retire on their own terms, and India cannot win a World Cup without players of their quality and experience. ಹೌದು, ನಿಜಾನೇ ಅಂತ ಅನ್ಸುತ್ತೆ ಗುರು. ODI ವರ್ಲ್ಡ್ ಕಪ್ನ ಎಸ್ಪೆಷಲಿ T20 ವರ್ಲ್ಡ್ ಕಪ್ಸ್ ವಿಚಾರ ಬಿಟ್ಟಾಕ್ಬಿಡಿ. ODI ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತಂದರೆ ಖಂಡಿತ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ಅವ್ರು ಹೇಳೋದು ನಿಜಾನೇ. ಇವ್ರಿಲ್ಲ ಅಂತಂದರೆ ಇವ್ರ ಥರ ಎಕ್ಸ್ಪೀರಿಯನ್ಸ್, ಬುಮ್ರಾನು ಹಾಕೊಳ್ಳಿ, KL ರಾಹುಲ್ನು ಹಾಕೊಳ್ಳಿ ಇವ್ರ ಜೊತೆಗೆ. ಸೊ ಇವ್ರ ಥರ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇಲ್ಲ ಅಂತಂದರೆ ಶ್ರೇಯಸ್ ಏನು ಫಾರ್ ದಟ್ ಮ್ಯಾಟ್ರ್ ಹಾಕೊಳ್ಳಿ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಇಲ್ಲೇ ಇರುವಂಥ ಕ್ರಿಕೆಟರ್ಗಳನ್ನ ಕರ್ಕೊಂಡು ಹೋಗ್ಬಿಡ್ತು ಅನ್ನೋ, ಬರೀ ಯಂಗ್ಸ್ಟರ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಡ್ತು ODI ವರ್ಲ್ಡ್ ಕಪ್ಗೆ ಅಂತಂದರೆ ಕಾಲ ಎತ್ಕೊಳ್ಳೋದು ಪಕ್ಕ ಡೌಟೇ ಇಲ್ಲ. ಅಪ್ಡೇಟ್ ನಂಬರ್ 7, ನೆನ್ನೆ ಶುಭ್ಮನ್ ಗಿಲ್ ಅವರು ಒಂದು ಸೆಕ್ಸ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ. ವಿ ವಿಲ್ ಟ್ರೈ ಡಿಫ್ರೆಂಟ್ ಕಾಂಬಿನೇಷನ್ಸ್ ಥ್ರೂಔಟ್ ದ ಸೀರೀಸ್. 3 ಮ್ಯಾಚ್ ಸೀರೀಸ್ ಇದು. ಏನೋ ಡಿಫ್ರೆಂಟ್ ಕಾಂಬಿನೇಷನ್ ವರ್ಕೌಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಅದೇ ಇಶಾನ್ ಕಿಶನ್ ಆಡಿಸ್ಬೇಕು ಅಂತ ಅನ್ಕೊಂಡಿದ್ರು ನೆಕ್ಸ್ಟ್ ಮ್ಯಾಚು. ಯಾರನ್ನಾರು ಕೂರಿಸ್ಬಿಟ್ಟು ವಾಷಿಂಗ್ಟನ್ ಸುಂದರ್ನ ಆಡಿಸಿದ್ರು, ಶಿವಮ್ ದುಬೆನ ಕೂಡ ಆಡಿಸಿದ್ರು. ಸೊ ಇಬ್ಬರಲ್ಲಿ ಯಾರನ್ನ ಕೂರಿಸ್ತಾರೆ, ಶಿವಮ್ ದುಬೆನ ಕೂರಿಸ್ತಾರೆ ನೆಕ್ಸ್ಟ್ ಮ್ಯಾಚು, ಅಥವಾ ಯಾರನ್ನ ಕೂರಿಸ್ತಾರೆ, ಕಾಂಬಿನೇಷನ್ ಡಿಫ್ರೆಂಟಾಗಿ ವರ್ಕೌಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ರೊಟೇಷನ್ ವೈಸ್ನ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ. ದ ಸೀಸ್ ಆ್ಯಂಡ್ ಸಿ ವಿಚ್ ಗಿವ್ಸ್ ಅಸ್ ದ ಬೆಸ್ಟ್ ಬ್ಯಾಲೆನ್ಸ್. ಹೌದು, ಆಬ್ವಿಯಸ್ಲಿ ಲಾಸ್ಟ್ ಮ್ಯಾಚ್ ಬ್ಯಾಲೆನ್ಸ್ ಕೊಟ್ಟಿದ್ದಲ್ಲಪ್ಪ, ಆ ವಿನಿಂಗ್ ಕಾಂಬಿನೇಷನ್ ಏನಕ್ಕೆ ಚೇಂಜ್ ಮಾಡ್ತೀಯ ಅಂತ ಕೇಳ್ತಾರೆ. ಯಾಕಂದರೆ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ದಾರೆ, ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದ್ದಾರೆ, ಶಿವಮ್ ದುಬೆಗೆ ಆಪರ್ಚುನೇ ಸಿಗಲ್ಲ, ಬ್ಯಾಟಿಂಗ್ ಆಪರ್ಚುನೇ ಸಿಗಲ್ಲ, ಅವ್ರನ್ನೇ ಕೂರಿಸ್ಬಿಡೋಕ್ಕಾಗುತ್ತೆ ನೆಕ್ಸ್ಟ್ ಮ್ಯಾಚು. ಸೊ ಒಂಥರ ಗೊಂದಲ ಅಂತೂ ಖಂಡಿತ ಇದೆ. ಏನು ಶ್ರೇಯಸ್ ಅಯ್ಯರ್ನ ಕೂರಿಸ್ಬಿಡೋಕ್ಕಾಗ್ತದ, ಕೊಹ್ಲಿನ ಕೂರಿಸ್ಬಿಡೋಕ್ಕಾಗ್ತದ, ರೋಹಿತ್ ಶರ್ಮನ ಕೂರಿಸ್ಬಿಡೋಕ್ಕಾಗ್ತದ? ಇಲ್ಲ, ಕೂರ್ಸೋದಕ್ಕಾಗೋದಿಲ್ಲ. ಎಲ್ಲಿ ಹೆಂಗೆ ತೊಗೊಂಬರ್ತಾರೆ ಇಶಾನ್ ಕಿಶನ್ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ. ಅದೇ ಶಿವಮ್ ದುಬೆನ ಕೂರಿಸ್ಬೇಕಷ್ಟು ನೀವು ಇಶಾನ್ ಕಿಶನ್ ತೊಗೊಂಬರ್ಬೇಕು ಅಂತಂದರೆ, ಅದೇ ಸೌತ್ ಆಫ್ರಿಕಾದಲ್ಲಿ ಆಗ್ತಾ ಇದೆ ನಮಗೆ ವರ್ಲ್ಡ್ ಕಪ್ಪು, ಎಲ್ಲರಿಗೂ ಅಲ್ಲೆಲ್ಲಿ ಆಗ್ತಾ ಇರೋದು. ಸೊ ಬೆಸ್ಟ್ ಕಾಂಬಿನೇಷನ್ನ ವರ್ಕೌಟ್ ಮಾಡ್ಕೊಬೇಕು. ಅಷ್ಟರಲ್ಲಿ ಒಂಥರ ಟ್ರಯಲ್ ಆ್ಯಂಡ್ ಎರರು ಕೂಡ ಮಾಡಬೇಕು ನಾವು ಗೋಯಿಂಗ್ ಫಾರ್ವರ್ಡ್. ಇನ್ನು 2027ವರೆಗೂ ಟೈಮ್ ಇದೆ. ಸೊ ಅಷ್ಟರಲ್ಲಿ ನಾವು ಹಂಗೆ ಹಿಂಗೆ ಎಲ್ಲ ಮಾಡಿ ಕಲ್ಕಚ್ ಮಾಡಿ ಏನಾದ್ರು ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇರೋರು ಇದ್ದೇ ಇರ್ತಾರೆ ಗುರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವ್ರನ್ನೆಲ್ಲ ಕೂರ್ಸೋದಕ್ಕಾಗೋದಿಲ್ಲ. ಸೊ ಸೀನಿಯರ್ ಕ್ರಿಕೆಟರ್ಸ್ನ ಕೂರ್ಸೋಕ್ಕಾಗಲ್ಲ. ಕೂರಿಸೋರೆ ಜೂನಿಯರ್ ಕ್ರಿಕೆಟರ್ಸ್ನ ಕೂರಿಸಬೇಕು, ಅವರೆಲ್ಲ ರೊಟೇಷನ್ ಮಾಡಿಸ್ಕೋಬೇಕಷ್ಟೇ. ಅಪ್ಡೇಟ್ ನಂಬರ್ 8, ಶುಭ್ಮನ್ ಗಿಲ್ ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ರೆ. ಅಂಡ್ ಈಗ ಬರ್ತಾರಂತ ಅಪ್ಡೇಟ್ ಏನು ಅಂತಂದರೆ, ಶುಭ್ಮನ್ ಗಿಲ್ ಪರ್ಫೆಕ್ಟ್ಲಿ ಫಿಟ್ ಇದ್ರಂತೆ, ನೆಕ್ಸ್ಟ್ ಮ್ಯಾಚ್ನ ಆಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅಂತ ಈಗ ಅಪ್ಡೇಟ್ ಬಂದಿದೆ. ಹೌದು, ಅವರಿಗೆ ಒಂದು ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಅಂತ ಪ್ರಾಬ್ಲಮ್ ಆಗಿತ್ತು, ಕ್ವಾಡ್ ಮಸಲ್ ಸ್ವಲ್ಪ ಸ್ಟ್ರೈನ್ ಆಗಿರೋ ಥರ ಅನ್ನಿಸ್ತು. ಸೊ ಅದು ಬಿಟ್ಟು ನೋಡ್ತು ಅಂದರೆ ಏನೂ ಆಗಿಲ್ಲ ಅವ್ರಿಗೆ, ಅಂತ ಸೀರಿಯಸ್ ಮಾಡಿದ ಇಂಜುರಿ ಏನೂ ಆಗಿಲ್ಲ. ಹೌದು, ರಿಟೈರ್ಡ್ ಔಟ್ ಆಗಿ ಹೋದರು, ಬಟ್ ರಿಕವರ್ ಆಗಿದ್ದಾರೆ ಅನ್ನೋ ಥರ ಅಪ್ಡೇಟ್ ಬಂದಿದೆ. ಸೊ ಅವರೇನೆ ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದೇನು ಅಂತಂದರೆ, ವ್ಯಾನ್ ಯು ಸಿ ದ ಲೋವರ್ ಆರ್ಡರ್ ಫಿನಿಶ್ ಆಫ್ ದ ಗೇಮ್ ಲೈಕ್ ದ್ಯಾಟ್ ಇಟ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳಿದರೆ. ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಸೇರಿಕೊಂಡು ಒಂಥರ ಅವ್ರು ಆಡಿದಿರೋ ರೀತಿ ನೋಡ್ರೆ, ಎಸ್ಪೆಷಲಿ ODI ಫಾರ್ಮೆಟಲ್ಲಿ ಲೋವರ್ ಆರ್ಡರ್ ಬ್ಯಾಟರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಗುರು. ಆ ಥರ ಆಡಿದ್ರು ಇಬ್ಬರು. ಸಖತ್ತಾಗಿ ಆಡಿದ್ರು, ತುಂಬ ಸಖತ್ತಾಗಿ ಆಡಿದ್ರು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಫಿನಿಶ್ ಮಾಡ್ತಾರೆ, ಇವರಿಬ್ಬರು ಸೇರ್ಕೊಂಡು ಫಿನಿಶ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ಒಂದೆಂಡಲ್ಲಿ ಒಬ್ಬ ಜೆನ್ಯೂನ್ ಬ್ಯಾಟರ್ ನಿಂತ್ಕೊಂಡಿರ್ತಾರೆ ಅಂತ ಅನ್ಕೊಂಡೆ, ಬಟ್ ಇಬ್ಬರು ಕ್ವಾಲಿಟಿ ಆಲ್ರೌಂಡರ್ಸ್ ಅಂತ ಪ್ರೂವ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ವಾಷಿಂಗ್ಟನ್ ಸುಂದರ್ ಅಂತ ಬಂದಾಗ T20s ಅವ್ರನ್ನ ಸಿಕ್ಕಾಪಟ್ಟೆ ಅಂಡರ್ಎಸ್ಟಿಮೇಟ್ ಮಾಡ್ತೀನಿ, ಬಟ್ ODIs ಆ್ಯಂಡ್ ಟೆಸ್ಟ್ ಅಂತ ಬಂದಾಗ ಖಂಡಿತ ಓವರ್ ರೇಟ್ ಮಾಡುವಂಥ ಪ್ಲೇಯರ್ ವಾಷಿಂಗ್ಟನ್ ಸುಂದರ್. ಅಪ್ಡೇಟ್ ನಂಬರ್ 9, ನಿನ್ನೆ ಅಕ್ಷರ್ ಪಟೇಲ್ ಅವರು 2 ಸ್ಕ್ವಾಡಲ್ಲೂ ಕೂಡ ಇದ್ದಂಥವ್ರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. T20s ಸುಣವಾಗಿ ಬಂದಿದ್ದಂಥವ್ರು ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, KL ರಾಹುಲ್ ಅಂತ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸು ಡ್ರೆಸ್ಸಿಂಗ್ ರೂಮಲ್ಲಿ ತೊಗೊಂಬರುವಂಥ ಅಟ್ಮಾಸ್ಫಿಯರೇ ಬೇರೆ, ವೈಬ್ರೇಷನೇ ಬೇರೆ. ಅಂದರೆ ಅಲ್ಲಿ ಇಲ್ಲ ಅಂತ ಅಲ್ಲ, ಅಲ್ಲಿ ಇಷ್ಟರ ಮಟ್ಟಿಗೆ ಇಲ್ಲ ಅಂತ ಅಷ್ಟೇ. T20s ಅಂತ ಬಂದಾಗ ಹೊಸ ಟೀಮು, ಹೊಸ ಮುಖಗಳು. ಸೊ ಅಲ್ಲಿ ಈ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋದಿಲ್ಲ. ಅಲ್ಲಿರುವಂಥ ಅಟ್ಮಾಸ್ಫಿಯರೇ ಬೇರೆ, ಇಲ್ಲಿರುವಂಥ ಅಟ್ಮಾಸ್ಫಿಯರೇ ಬೇರೆ. ಅದು ಎದೆದಿ ಕಾಣಿಸ್ತಾ ಇದೆ. ಸೊ ಅವರು ಕೂಡ ಅದನ್ನೇ ಹೇಳಿರೋದು. ಆ್ಯಂಡ್ ಇವರು ಶಾರ್ಲೋಟ್ ಠಾಕೂರ್ ಹೇಳಿರೋದು ಕೂಡ ಅದನ್ನೇ. ಅಕ್ಷರ್ ಪಟೇಲ್ ಇಂಟರ್ವ್ಯೂ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಇರೋದು ಎಷ್ಟು ಮುಖ್ಯ. ಒಬ್ಬ ಟೀಮಲ್ಲಿ ಒಂದು 3-4 ಜನ ಎಕ್ಸ್ಪೀರಿಯನ್ಸ್ ಇರೋರು ಅಂತ ಇರೋದು ಎಷ್ಟು ಮುಖ್ಯ ಅಂತ, T20 ಸೈಡ್ ಆಗಿರಲಿ, ODI ಸೈಡ್ ಆಗಿರಲಿ ಅಂತ. ಸೊ ತೋರಿಸ್ತಾ ಇದೆ, ತೋರಿಸ್ತಾ ಇದೆ. ಅವ್ರು ಹೇಳಿರೋದು ಅಷ್ಟೇ, ಮಿಕ್ಸರ್ ಇರಬೇಕು, ಯಂಗ್ಸ್ಟರ್ಸ್ ಇರಬೇಕು, ಜೊತೆಗೆ ಇವಾಗ ಬಂದಿರೋಂಥವ್ರು ಇರಬೇಕು, ಎಕ್ಸ್ಪೀರಿಯನ್ಸ್ ಇರುವಂಥ ಇರಬೇಕು, ಆ್ಯಂಡ್ ಮಿಡಲ್ ಇರುವಂಥವ್ರು ಇರಬೇಕು. ಇದು ಪರ್ಫೆಕ್ಟ್ ಮಿಕ್ಸರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗೆ ತೊಗೊಂಡು ಹೋಗ್ತಾರೆ ಇಲ್ಲಿಂದ ಆಚೆಗೆ ಇಂಡಿಯನ್ ಟೀಮ್, ಎಸ್ಪೆಷಲಿ T20 ಸೈಡ್ ಅಂತ. ಅಪ್ಡೇಟ್ ನಂಬರ್ 10, ವಾಷಿಂಗ್ಟನ್ ಸುಂದರ್ ಕ್ರೆಡಿಟ್ ಕೊಟ್ಟಿದ್ದಾರೆ ಗೌತಮ್ ಗಂಭೀರ್ ಎಂಡಿಂಗ್ಗೆ. ದ ಫ್ಯಾಕ್ಟ್ ದಟ್ ಐ ಪ್ಲೇಡ್ ಡಿಫರೆಂಟ್ ರೋಲ್ಸ್ ಈಸ್ ಎಕ್ಸೈಟಿಂಗ್. ನಾಟ್ ಮೆನಿ ಪೀಪಲ್ ಗೆಟ್ ಟು ಪ್ಲೇ ಡಿಫರೆಂಟ್ ರೋಲ್ಸ್. ಆಬ್ವಿಯಸ್ಲಿ I try my best to help the team win. Gauti bhai always made me understand that exactly I could do with the bat, especially though
ಆ್ಯಂಡ್ ಹೆಲ್ಪ್ಡ್ ಮೀ ಅಂಡರ್ಸ್ಟ್ಯಾಂಡ್ ಮೈ ಗೇಮ್ ಅಸ್ ವೆಲ್. ಗೌತಮ್ ಗಂಭೀರ್ ಅವ್ರಿಗೆ ಸಿಕ್ಕಾಪಟ್ಟೆ ಎಲ್ಲ ತಲಾಪರ ರೀಸನ್ ಅನ್ನೋರಲ್ಲ, ಇವಾಗ ಗೌತಿ ಬೈಗೆ ಜೈ ಅಂದವ್ರೆ ಇವಾಗ. ಎಲ್ಲಿ ಬಿಡಿ ಯಾವುದೋ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಯಿತು ಅಷ್ಟೇ ಗೌತಮ್ ಗಂಭೀರ್ಗೆ. ಸಿಕ್ಕಾಪಟ್ಟೆ ನೆಗೆಟಿವಿಟಿ ಮಧ್ಯ ಯಾವುದೋ ಒಂದು ಮಿಂಚುಳ ಪಡ್ಕೊಡ್ತಾ ಇದೆ ಅಂತ ಅಂದರೆ ಗೌತಮ್ ಗಂಭೀರ್ಗೆ ಅದೇ ಒಂಥರ ಆತ್ಮತೃಪ್ತಿ ಆದಂಗೆ. ಯಾಕಂದರೆ ಬೇಜಾ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತೈತೆ ಗೌತಮ್ ಗಂಭೀರ್ ಬಗ್ಗೆ. ನೋಡಿ, ಇದೊಂದು ಪಾಸಿಟಿವಿಟಿ ವಾಷಿಂಗ್ಟನ್ ಸುಂದರಿಂದ ಈಚೆ ಕಡೆ ಬಂದಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಇಷ್ಟವಾಗಿತ್ತು ಟಾಪ್ ರೀಡಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಉದ್ರಿಸಿ.